ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ನಾನು ಬಂದು 8:45 8:50 ಆಗಿದೆ ಆಲ್ರೆಡಿ. ಇವಾಗಿಂದ ನಾನು ವ್ಲಾಗ್ನ ಶುರು ಮಾಡ್ಕೋತೀನಿ. ಇವತ್ತು ನಮ್ಮ ಮನೇಲಿ ಹಬ್ಬ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಸ್ವಲ್ಪ ಪಾತ್ರೆಗಳಿದೆ, ಅದನ್ನೆಲ್ಲ ತೊಳ್ಕೊಂಬಿಡ್ತೀನಿ. ಬ್ಲಿಂಕಿಟಲ್ಲೂ ಕೂಡ ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಿದ್ದೀನಿ. ಏನು ಬಂದಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ. ಇನ್ನೂ ಬಂದಿಲ್ಲ. ಫಸ್ಟು ಪಾತ್ರೆಗಳು ತೊಳ್ಕೊಂಬಿಡ್ತೀನಿ ನಾನು. ಇದು ಒಂದು ಸ್ವಲ್ಪನೇ ಇದ್ದು ರಾತ್ರಿ ತೊಳೆಯೋಕ್ಕಾಗಲಿಲ್ಲ ನನಗೆ. ಸೊ ಅದಕ್ಕೋಸ್ಕರ ಇವಾಗ ವಾಶ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇದ್ದಿದ್ದು. ಇವಾಗ ಬ್ಲಿಂಕಿಟಿಂದ ಆರ್ಡ್ರ್ ಮಾಡಿರೋದು ಬಂದಿದೆ. ನಮ್ಮ ಜೂಜು ಅವಳಾಗವಳೆ ಬಾಗಿಲು ಹಾಕ್ಕೊಂಡು ಬಡ್ಕೊತಾವಳೆ. ನೋಡಿಸ್ತೀನಿ ತಾಳಿ. ಯಾರು ಬಾಗಿಲು ಹಾಕ್ಕೊಂಡಿದ್ದು? ನೀನೇ ಬಾಗಿಲು ಹಾಕ್ಕೊಂಡಿದ್ದು. ಸೂಜು, ಇವಾಗ ಏನೇನು ಆರ್ಡ್ರ್ ಮಾಡಿದ್ದೆ ಅಂದರೆ, ಇದೊಂದು ಡಿಶ್ ವಾಶ್ ಖಾಲಿಯಾಗಿತ್ತು. ಡೆಟಾಯ್ಲು ಏನಕ್ಕಂದರೆ ಸ್ವಲ್ಪ ಮನೆಗೆ ಹಾಕ್ಬಿಟ್ಟು ಒರೆಸೋಣ ಅಂತ. ಪೀತಾಂಬರಿ, ಕಾಪರ್ದು ಬ್ರಾಸ್ದೆಲ್ಲ ತೊಳೆಯೋಣ ಅಂತಂದ್ಬಿಟ್ಟು ದೇವ್ರ ಸಾಬೂನು ತಂದಿತ್ತು. ಮತ್ತು ಇದು ಹಾರ್ಪಿಕ್ ಒಂದು. ಫಸ್ಟು ಇವಾಗ ನನಗೆ ಕೆಲಸ ಇರೋದೇ ಸ್ನಾನಕ್ಕಿಂತ ಮುಂಚೆ ಬಾತ್ರೂಮ್ ತೊಳೆದು ಶಿಂಕ್ ಎಲ್ಲ ತೊಳೆದು ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಾಕಿ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಬನ್ನಿ ಕ್ವಿಕ್ಕಾಗಿ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ. ನೈಟೇ ಎಲ್ಲ ಇದೆಲ್ಲ ತೊಗೊಂಬಂದ್ಬಿಟ್ಟಿದೆ. ಕೆಲವು ಬೇಕಾಗಿರೋ ತರಕಾರಿಗಳು, ಕಡಲೆಕಾಯಿ, ಅವರೆಕಾಯಿ, ಗೆಣಸು ಜಾಸ್ತಿ ತಿನ್ನಲ್ಲ, ಅದಕ್ಕೆ ಒಂದೆರಡು ತೊಗೊಂಬಂದಿದ್ದೀನಿ ಅಷ್ಟೇ. ಮತ್ತು ಬಾಳೆಹಣ್ಣು ಪೂಜೆಗೆ, ಹೂವು ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದೆಲ್ಲ ಒಂದು ಕಡೆ ಇಡ್ತೀನಿ ಇವಾಗ. ಅದಾದಮೇಲೆ 1 by 1 ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊತೀನಿ. ಸೊ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿದ್ದೀನಿ. ಆಮೇಲೆ ಸೀರೆ ಉಟ್ಕೊಳ್ಳೋಣ ಅಂತ. ಇವಾಗ ಸದ್ಯಕ್ಕೆ ಚೂಡಿದಾರ್ ಹಾಕ್ಕೊಂಡಿದ್ದೀನಿ. ತಲೆ ಇನ್ನೂ ಒಣಗಬೇಕು, ಅಷ್ಟರಲ್ಲಿ ಕಸ ಗುಡಿಸ್ಕೊಂಡು ಒರೆಸ್ಕೊತೀನಿ. ಸೊ ಬನ್ನಿ ಬೇಗ, ಇನ್ನೂ ಎಷ್ಟೊಂದು ಕೆಲಸ ಇದೆ, ಕ್ವಿಕ್ಕಾಗಿ ಬೇಗ ಮಾಡಬೇಕು.
ಇದೆಲ್ಲ 2-3 ದಿವಸ ಕಂಟಿನ್ಯೂಸ್ ಆಗಿ ಮಿಷಿನ್ಗೆ ಹಾಕಿ ಬಟ್ಟೆ ವಾಶ್ ಆಗಿರೋದು. ಇನ್ನೂ ಮಡಚೂ ಇಲ್ಲ, ಟೈಮ್ ಇರಲಿಲ್ಲ. ನಾನು ಆಫೀಸ್ಗೆ ಹೋಗಿ ಮತ್ತೆ ಮನೆಗೆ ಬಂದು ಮಾಡೋಷ್ಟು ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಇವಾಗೆಲ್ಲ ಫಸ್ಟು ಇದನ್ನೆಲ್ಲ ಫೋಲ್ಡ್ ಮಾಡ್ಕೊಂಡು ಎತ್ತಿಟ್ಬಿಡ್ತೀನಿ. ಆಮೇಲೆ ಕಸ ಗುಡಿಸಿ ಮನೆ ಒರೆಸ್ಕೊತೀನಿ. ಇವಳು ನೋಡಿ ನಮ್ಮ ತಿಮ್ಮಿ. ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬೋಣ. ಇವಾಗ ನೆಕ್ಸ್ಟು ದೇವ್ರ ಸಾಮಾನುಗಳು ತೊಳ್ಕೊಬೇಕು. ದೇವ್ರ ಸಾಮಾನು ತೊಳೆದ್ಬಿಟ್ಟು ಬೇಗ ಕ್ವಿಕ್ಕಾಗಿ ಪೂಜೆ ಮಾಡ್ಕೊತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಫುಲ್ಲು ಕಪ್ಪಾಗೋಗಿದೆ. ಕ್ಲೀನಾಗಿ ತೊಳ್ಕೊತೀನಿ ಎಲ್ಲ. ದೇವ್ರ ಸಾಮಾನು ತೊಳ್ಕೊಳಕ್ಕಿಂತ ಮುಂಚೆ ಕಡಲೆಕಾಯಿ ಅವರೆಕಾಯಿ ನೆನಾಕ್ಬಿಡೋಣ, ಅಂದರೆ ಬೇಯಕ್ಕಿಟ್ಬಿಡೋಣ ಅಂತ ದೇವ್ರ ಮುಂದೆ ನೋಡಬೇಕಲ್ಲ. ಗೆಣಸು ಇತ್ತು, ಕರೆಂಟ್ ಹೋಗಿತ್ತು, ಇವಾಗ ಜಸ್ಟ್ ಬಂತು. ಮಣ್ಣಿರುತ್ತೆ, ಇದೆಲ್ಲ ಚೆನ್ನಾಗಿ ತೊಳ್ಕೋಬೇಕು. ನೋಡಿ ಎಷ್ಟು ಮಣ್ಣಿದೆ. 2-3 ಸಲ ತೊಳ್ಕೊಬೇಕು. ತೊಳ್ಕೊಂಡು ಫಸ್ಟ್ ಇಟ್ಟಾದ್ಮೇಲೆ ಆಮೇಲೆ ದೇವ್ರ ಸಾಮಾನು ತೊಳ್ಕೊತೀನಿ. ಇನ್ನೂ ಇದೆ ಅಂದರೆ ಸ್ವಲ್ಪ ಇಟ್ಕೊಂಡಿದ್ದೀನಿ, ಜಾಸ್ತಿ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ಇದು ಆಲ್ರೆಡಿ ಒಂದು 5-6 ಸಲ ತೊಳೆದಿದ್ದೀನಿ, ಹಂಗೂ ಮಣ್ಣು ಹೋಗಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ತೊಳ್ಕೊಂಡು ಬೇಗ ಕುಕ್ಕರ್ಗೆ ಹಾಕ್ಬಿಡ್ತೀನಿ. ಒಂದು 2-3 ವಿಷಿಲ್ ಆದರೆ ಸಾಕು ಅಂತ ಅನಿಸುತ್ತೆ. ಈ ಕಡೆ ದೇವ್ರ ಸಾಮಾನು ಬೇರೆ ಇಟ್ಕೊಂಡಿದ್ದೀನಿ, ತೊಳಿಬೇಕು. ಪೀತಾಂಬರ ಇದು ತಾಮ್ರದಕ್ಕೆ ತೊಳೆಯೋಕ್ಕೆ ಅಂತಂದ್ಬಿಟ್ಟು, ಇದು ಸಿಲ್ವರ್ದಕ್ಕೆ. ಹತ್ತಿನೂ ಕೂಡ ಇಟ್ಕೊಂಡಿದ್ದೀನಿ. ಫಸ್ಟ್ ಅವರೆಕಾಯಿ ತೊಳ್ಕೊಂಡು ಆಮೇಲೆ ಇದು ಮಾಡ್ಕೊತೀನಿ. ನೆಕ್ಸ್ಟು ದೇವ್ರ ಸಾಮಾನು ತೊಳ್ಕೊತೀನಿ. ಇವಾಗ ಕಡಲೆಕಾಯಿ, ಅವರೆಕಾಯಿ ಮತ್ತು ಗೆಣಸೆಲ್ಲ ಬೇಯಕ್ಕಿಟ್ಟಿದ್ದೀನಿ. ಕಡೆ ಅನ್ನನೂ ಇದೆ ಮತ್ತು ವೆಜ್ ಕುರ್ಮಾ ಇತ್ತು, ಅದು ಇದೆ. ಸೊ ಅದೇ ಸಾಕಾಗುತ್ತೆ. ಆಮೇಲೆ ನೋಡ್ಕೊಂಡು ಏನು ಬೇಕೋ ಅದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈ ಕಡೆ ದೇವ್ರ ಸಾಮಾನು ಎಲ್ಲ ತೊಳಿತಾ ಇದ್ದೀನಿ. ಈ ಸಿಂಕ್ ಎಲ್ಲ ಮುಂಚೆನೇ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೇ ಇಲ್ಲೇ ತೊಳ್ಕೊತಾ ಇದ್ದೀನಿ. ಕ್ಲೀನಾಗಿ ವಾಶ್ ಮಾಡಿಕೊಂಡು
ಆಮೇಲೆ ಅದಕ್ಕೂ ಅಪ್ಪ ಏನಪ್ಪ ಶಿಂಕಲ್ ತೊಳಿತಾ ಇದ್ದಾರೆ ಅಂತ ಅಂದ್ಕೊಂಬಿಡಿ, ಎಲ್ಲ ಕ್ಲೀನ್ ಮಾಡಿನೇ ಇಲ್ಲಿ ತೊಳಿತಾ ಇರೋಂಥದ್ದು. ಈ ಕಡೆ ಬೆಳ್ಳಿ ಸಾಮಾನು ತೊಳ್ಕೊಬೇಕು, ಎಲ್ಲನೂ ಒಂದು ಕಡೆ ಇಟ್ಕೊಂಡಿದ್ದೀನಿ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಯಿಸಿರೋದು ಕಡಲೆಕಾಯಿ, ಅವರೆಕಾಯಿ, ಗೆಣಸು ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಇನ್ನೂ 1:10 ರಾಹುಗಾಲ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಅಂದ್ಲು. ಸೊ ಅದಕ್ಕೆ 1:15 ಮೇಲೆ ಮಾಡಬೇಕಂತೆ ಪೂಜೆ. ಸೊ ಅದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ 1:15 ಆದಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊತೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಫೈನಲಿ ಪೂಜೆ ಎಲ್ಲ ಆಗಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಏನೋ ಒಂಥರ ಪಾಸಿಟಿವ್ನೆಸ್ಸು ಮತ್ತು ಏನೋ ಒಂಥರ ಮನಸ್ಸಿಗೆ ಖುಷಿ ಇದೆ. ಪೂಜೆ ಎಲ್ಲ ಆಗಿದೆ. ಕಡೆ ಸಾಂಬ್ರಾಣಿ ಇಟ್ಬಿಟ್ಟಿದ್ದೀನಿ, ಎಲ್ಲ ಮನೆಗೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಊಟನೂ ಕೂಡ ಮಾಡ್ಕೊಂಡಿರಲಿಲ್ಲ. ಸೊ ಕ್ವಿಕ್ಕಾಗಿ ಇವಾಗ ಊಟ ಮಾಡ್ಕೊತೀನಿ, ಅಂದರೆ ಟಿಫನ್ನು ಕೂಡ ಮಾಡಿರಲಿಲ್ಲ. ಸೊ ಇವಾಗ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿ ನೋಡೋಣ. ನಮ್ಮ ಝೂಸನ್ನು ಪಾಪ ತಿಂದಿರಲಿಲ್ಲ, ಇವಾಗ ನನ್ನ ಜೊತೆ ತಿಂತಾವಳೆ. ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟು ಟಿಫನು ಊಟ ಒಟ್ಟಿಗೆ ಆದಮೇಲೆ
ಸೆಕೆಂಡ್ ರೌಂಡ್ ಬಂದು ಕಡಲೆಕಾಯಿ ಅವರೆಕಾಯಿ ಮತ್ತು ಗೆಣಸು ತಿಂತಾಯಿದ್ದೀನಿ. ಇದಂತೂ ನನಗೆ ಫೇವ್ರೆಟ್ಟು. ಗೆಣಸು ಯಾವಾಗಲೂ ತಿನ್ನಲ್ಲ, ಬಟ್ ಕಡಲೆಕಾಯಿ ಅವರೆಕಾಯಿ ಸಖತ್ ಫೇವ್ರೆಟ್ ನನಗೆ. ಸೊ ಇದನ್ನು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆಮೇಲೆ ದೇವಸ್ಥಾನಕ್ಕೆ ಏನಾದ್ರು ಹೋಗಬೇಕು. ಇಷ್ಟೊತ್ತಿಗೆ ತೆಗ್ದಿರಲ್ಲ ಅಂದ್ಕೊತೀನಿ. ಸೊ ಸಾಯಂಕಾಲದಂಗೆ ಹೋಗ್ತೀನಿ. ಇವಾಗ ಇಲ್ಲೇ ಬ್ಲೌಸ್ ಇಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ ಕೆಳಗಡೆ. ಇಲ್ಲೇ ಪಕ್ಕದ ರೋಡಲ್ಲಿದೆ. ಅವ್ರು ತೆಗ್ದಿರ್ತಾರೆ ಅಲ್ಲೋ ಗೊತ್ತಿಲ್ಲ, ಹೋಗಿ ನೋಡಬೇಕು. ಇವಾಗ ಸದ್ಯಕ್ಕೆ 4 ಸೀರೆ ಏನೋ ಕೊಟ್ಟಿದ್ದೀವಿ. ಇವಾಗ 1 ಸೀರೆ 2 ಸೀರೆ 1 ಬ್ಲೌಸ್ ಇಸ್ಕೊಂಡು ಹೋಗ್ತಾಯಿದ್ದೀನಿ. ಅಯ್ಯೋ ಜಾರು ಬೀಳ್ತಿದ್ದೆ. ಇವಾಗ ತೋರಿಸ್ತೀನಿ ಹೆಂಗಿದೆ ಅಂತಂದ್ಬಿಟ್ಟು. ಆಲ್ರೆಡಿ ನಾನು ತೋರಿಸಿದ್ದೆ ಅಂದ್ಕೊತೀನಿ. ಜಸ್ಟ್ ಇನ್ನೊಂದ್ಸಲ ಬ್ಲೌಸೆಲ್ಲ ಹೆಂಗೆ ಹೊಲ್ದಿದ್ದಾರೆ ಅಂತ ತೋರಿಸ್ತೀನಿ. ಸೊ ಸೀರೆ ಇದೆ 2. ಒಂದು ಬಂದು ಇದು ನನ್ನ ಶಾರ್ಟ್ ವೀಡಿಯೋನಲ್ಲಿ ಹಾಕಿದ್ದೀನಿ ಆ್ಯಕ್ಚುಲಿ. ಇದ್ರದ್ದು ಡೀಟೇಲ್ಸ್ ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದಿದ್ದು. ಇದು ಕಾಟನ್, ಕಂಪ್ಲೀಟ್ಲಿ ಕಾಟನ್ ಸ್ಯಾರಿ. ಇದಕ್ಕೆ ಬ್ಲೌಸು ಮಾಮೂಲಿ ಸಿಂಪಲ್ಲಾಗೇ ಹೊಲಿಸಿದ್ದೀನಿ, ವಿ ನೆಕ್ ಅಷ್ಟೇ. ಕಾಟನ್ ಸ್ಯಾರಿಗೆಲ್ಲ ಏನು ಡಿಸೈನ್ ಹೊಲಿಸೋದು ಅಂತಂದ್ಬಿಟ್ಟು ಸಿಂಪಲ್ಲಾಗಿ ಹೊಲಿಸಿರೋ ಅಂಥದ್ದು. ಇದು ಇದ್ರ ಸೆಟ್ಟು. ಸೊ ಸೆಕೆಂಡ್ ಸ್ಯಾರಿ ಬಂದು ಇದು ನಾರ್ಮಲ್ ಸ್ಯಾರಿ. ಇದಕ್ಕೆ ಬ್ಲೌಸ್ ಇತ್ತು, ಬಟ್ ಬ್ಲೌಸ್ ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ಬರೀ ಜಿಗ್ಜಾಕು ಫಾಲ್ಸಿಗೆ ಮಾತ್ರ ಹಾಕಿದ್ದೆ. ಇದು ತೊಗೊಂಡಿದ್ದು ಮೀಶೋನಲ್ಲಿ. ಇದು ಕೂಡ ಚೆನ್ನಾಗಿದೆ. ಸೊ ಸಿಂಪಲ್ಲಾಗಿ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡಿರೋದು. ಝೂಝೂ ಹೋಗಮ್ಮ ಆ ಕಡೆ. ಇದು 2ನೇ ಸೀರೆ. ಇನ್ನೂ 2 ಸೀರೆ ತೊಗೊಂಬರಬೇಕು. ಒಂದು 2 ಡೇಸ್ ಆದಮೇಲೆ ತೊಗೊಂಬರೋಣ ಅಂಥೇಳಿ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಹಾಗೆ ನನ್ನ ಹಸ್ಬೆಂಡು ಸ್ವಲ್ಪ ಕೆಲಸ ಇದೆ, ಹೊರಗೆ ಹೋಗ್ತೀನಿ ಅಂತಂದರು. ಹಾಗೆ ಆನ್ ದ ವೇ ನನಗೆ ದೇವಸ್ಥಾನಕ್ಕೆ ಡ್ರಾಪ್ ಮಾಡಿ ಅಂತಂದೆ. ಸೊ ಅದಕ್ಕೋಸ್ಕರ ಅವರು ದೇವಸ್ಥಾನಕ್ಕೆ ಡ್ರಾಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ಅವ್ರ ಜೊತೆಯಲ್ಲೇ ನಾನು ಹೋದೆ. ಅಲ್ಲಿ ದೇವಸ್ಥಾನದ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೋದ್ರು ಅವರು. ಇಲ್ಲಿ ದೇವಸ್ಥಾನಕ್ಕೆ ಬಂದೆ, ಶ್ರೀನಿವಾಸನ ದೇವಸ್ಥಾನಕ್ಕೆ. ಬಟ್ 5:15 ಓಪನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸುಮಾರು ಜನ ಬಂದಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ ಇಲ್ಲೇ. ನಾನು ಒಬ್ಬಳೇ ಬಂದೆ ಇಲ್ಲಿ. ನನ್ನ ಹಸ್ಬೆಂಡ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಗಾಡಿ ತೊಗೊಂಡು ಹೋದರು. ಪಾನಿಪುರಿ, ಸೇವ್ ಪುರಿ ತಿನ್ನೋಣ ಅಂತ ಹೋದೆ. ತುಂಬ ಅದ್ಭುತವಾಗಿತ್ತು, ಚೆನ್ನಾಗಿರಲಿಲ್ಲ. ಸೊ ಸುಮ್ಮನೆ ತಿಂದ್ಬಿಟ್ಟು ನಂಗೆ ಮತ್ತೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಅಲ್ಲೇ ಹೋಗಿ ಸ್ವಲ್ಪ ಕುತ್ಕೋತೀನಿ, ಓಪನ್ ಆಗುತ್ತೆ ಅಷ್ಟರಲ್ಲಿ. ಅದಾದಮೇಲೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡಿದ್ದೆ. ಸೊ ಒಂದು 5 ಮಿನಿಟ್ಸ್ಗೆಲ್ಲ ಬಂತು. ಆಮೇಲೆ ಮನೆ ಕಡೆ ಹೊರಟೆ ನಾನು ಕೂಡ. ಫೈನಲಿ ಇವತ್ತಿನ ಹಬ್ಬ ಚೆನ್ನಾಗಾಯಿತು. ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ. ಸೊ ಇವಾಗ ತಾನೇ ಜಸ್ಟ್ ಮನೆ ರೀಚ್ ಆದ. ಟೈಮ್ 6:15 ಆಗಿದೆ. ಸೊ ನಾನು ವಿಡಿಯೋನೂ ಕೂಡ ಎಂಡ್ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.